ಯಪ್ಪ ಹಿಂಗೆ ಕುತ್ಕೊಂಡಿರೋಕ್ಕೆ ಎಷ್ಟು ನಾಚಿಕೆ ಆದಂಗೆ ಆಗುತ್ತೆ. ಇಲ್ಲೆಲ್ಲ ಅದೇ ಬಿದ್ದಾಗೆಲ್ಲ ಕುತ್ಕೊಂಡಿರೋಕ್ಕಾಗಲ್ಲಪ್ಪ. ಏನು ಮಾಡೋದು? ನಮ್ಗೆ ಎಂಥ ಪರಿಸ್ಥಿತಿ ಬಂತ್ರಿ. ಅಮ್ಮ ನಾನು ಹಿಂಗೆ ಅಂದ್ಕೊಂಡೇ ಇರಲಿಲ್ಲ. ಹೋಗುತ್ತಾ ನಾನು ನಿನ್ನ ಮದುವೆ ಆಗಿದ್ದೀನಿ, ತುಂಬ ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡಿದ್ದೆ, ಆದರೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಏನು ಮಾಡೋದು? ಚೆನ್ನಾಗೇ ಇದ್ವಲ್ಲ, ಏನು ಮಾಡೋದು? ಎಲ್ಲರ ಜೀವನದಲ್ಲೂ ಒಂದು ಕೆಟ್ಟ ಸಮಯ ಒಳ್ಳೆ ಸಮಯ ಅನ್ನೋದು ಬಂದೇ ಬರುತ್ತಂತೆ. ನಮಗೂ ಇವತ್ತು ಕತ್ಲಾಗೈತೆ, ನಾಳೆ ದಿನ ಬೆಳಗ್ಗೆ ಆಗೇ ಆಗುತ್ತೆ. ಅದು ಟೈಮಿಗೆ ಸರಿಯಾಗಿ ಅದು ಯಾವ ಟೈಮಿಗೆ ಆಗಬೇಕು ಅವಾಗ ಆಗುತ್ತೆ. ಈಗ ಕತ್ಲಾದ್ಮೇಲೆ ಬೆಳಕಾಗಬೇಕು, ಬೆಳಕಾದ್ಮೇಲೆ ಕತ್ಲಾಗಬೇಕು, ಹಿಂಗೇ ಇದ್ದೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ ಬಿಡು. ಫೋನ್ ಮಾಡ್ತಾಯಿದ್ದಾನೆ ನನ್ನ ಫ್ರೆಂಡು, ನೋಡೋಣ ಅದ್ರಲ್ಲಿ ಮಾತಾಡಿಸ್ತೀನಿ. ಅವನು ಫೋನ್ ಮಾಡ್ತಾಯಿದ್ದಾನೆ, ತಡಿ ಕೇಳ್ತೀನಿ. ಅವನೇ ಫೋನ್ ಮಾಡ್ತಾಯಿದ್ದಾನೆ. ಹಲೋ ಹಲೋ ರಾಘು, ಹೇಳು ರಾಘು. ಧನ್ಯ ಇಲ್ಲ ನೋಡು, ನಿನಗೆ ಫೋನ್ಪೇ ಮಾಡಿಸ್ಲಾ, ಇನ್ನು ಕ್ಯಾಶೇ ಇಸ್ಕೊಂಡು ಹೋಗ್ತೀಯಾ? ಯಾರನ್ನೋ ಕೇಳಿ ಇಸ್ಕೊಂಡು ಒಂದು 20,000 ಇಸ್ಕೊಂಡಿದ್ದೀನಿ. ನೀನು ಹೇಳಿದಲ್ಲ ಬಡ್ಡಿ ಅಂತೆ ಆದರೂ ಪರವಾಗಿಲ್ಲ ಅಂತ, ಅದಕ್ಕೆ ನನಗೆ ಗೊತ್ತಿರೋರ ಹತ್ರ ಇಸ್ಕೊಂಡಿದ್ದೀನಿ 20,000. ಕ್ಯಾಶ್ ಇಸ್ಕೊಂಡು ಹೋಗ್ತೀಯೇನು ನಿನಗೆ ಫೋನ್ಗೆ ಕಳಿಸ್ಬಿಡ್ಲಾ? ಫೋನ್ಗೆ ಕಳಿಸ್ಬಿಡು, ಯಾಕಂದರೆ ನಾನು ಬರೋಕ್ಕಾಗಲ್ಲ ಇವಾಗ. ಸ್ವಲ್ಪ ಮನೆ ಅಡ್ವಾನ್ಸ್ ಕೊಡಬೇಕು. ಅದಕ್ಕೆ ಎಷ್ಟು ರೂಪಾಯಿ ಬಡ್ಡಿ ಅಂತೆ? 5 ರೂಪಾಯಿ ಬಡ್ಡಿ ಅಂತ ಇಸ್ಕೊಂಡಿದ್ದೀನಿ. ನೀನು ಕೇಳ್ದಲ್ಲ ಅದಕ್ಕಾಗಿನ ಇಸ್ಕೊಂಡಿದ್ದೀನಿ, ಸರಿನಾ? ನನ್ನ ಹತ್ರ ಇರಲಿಲ್ಲ, ಇದ್ದಿದ್ರೆ ನಾನು ಕೊಡ್ತಿದ್ದೆ ಹಂಗೇನೆ. ಇಲ್ಲಿ ನನ್ನ ಗೊತ್ತಿರೋರ ಹತ್ರ ಬಡ್ಡಿ ಇಸ್ಕೊಂಡಿದ್ದೀನಿ. 5 ರೂಪಾಯಿ ಬಡ್ಡಿ ಅಂತೆ, 20,000 ಇಸ್ಕೊಂಡಿದ್ದಾನಂತೆ ನನ್ನ ಫ್ರೆಂಡ್ ರಾಘು. ಇವಾಗ ಮೊಬೈಲಿಗೆ ಕಳಿಸ್ತೀನಿ ಅಂತ ಇದ್ದಾನೆ. ಏನು ಮಾಡೋಣ? ಇಸ್ಕೊಳ್ರಿ. ಇವಾಗ 5 ರೂಪಾಯಿ 10 ರೂಪಾಯಿ ಬಡ್ಡಿ ಆಗಲಿ ತಗೊಂಬ್ಲೇಬೇಕು. ಕಷ್ಟ ಅಂತ ಬಂದಾಗ ಎಷ್ಟು ರೂಪಾಯಿ ಬಡ್ಡಿ ಆಗಲೇಳು, ನಾವು ಇಸ್ಕೊಂಬ್ಲೇಬೇಕು. ಇಸ್ಕೊಳ್ರಿ, ಹಾಕ್ರಿ ಅಂತಾನು. ಸರಿ ಆಯ್ತು ಕಣೋ ರಾಘು, ಕಳಿಸು. ನಾನು ಬರೋಕ್ಕಾಗಲ್ಲ. 10,000 ಕಳಿಸು, 20,000 ಕಳಿಸು, ನಾನು ಇಲ್ಲಿ ಬಿಡಿಸ್ಕೊಂತೀನಿ. ಸರಿ ಕಣೋ, 20,000 ಕಳಿಸಿರ್ತೀನಿ ನೋಡು. ಮತ್ತೆ ತಿಂಗಳ ಬಡ್ಡಿ ಕಟ್ಟೋದು ಅದೆಲ್ಲ ನಾನು ಕ್ಲಿಯರ್ ಮಾಡಿಕೊಂಡು ನೀನು ನನಗೆ ವಾಪಸ್ ಕೊಡಬೇಕು, ಸರಿನಾ? ನಾನು ನಿನಗೋಸ್ಕರ ಇಸ್ಕೊಂಡು ಕೊಟ್ಟಿದ್ದೀನಿ, ಕಷ್ಟ ಅಂದಿದ್ದಕ್ಕೆ. ಅಣ್ಣ ಇಲ್ಲ ಹೇಳೋಣ, ಕೊಡ್ತೀವಿ. ಈ ಅಪ್ ಕೊಡಲಿಲ್ಲ ಅಂತಂದ್ರೆ ನಾನು ಕೊಡ್ತೀನಿ, ನಾನು ಜವಾಬ್ದಾರಿ ತಗೊಂತೀನಿ ಅಣ್ಣ. ಕೊಡ್ತೀನಿ ಹೇಳೋಣ. ಹೆಂಗೋ ನೀವು ಇಷ್ಟ ಆದ್ರೂ ನಮಗೆ ಸಹಾಯ ಮಾಡಿದ್ರಲ್ಲ, ತುಂಬ ಥ್ಯಾಂಕ್ಸ್ ಅಣ್ಣ. ಕೊಡ್ತೀವಿ ಹೇಳೋಣ, ಕೊಡ್ತೀವಣ್ಣ. ಕೊಡಬೇಕು, ಯಾಕಂದರೆ ನಾನು ಏನೋ ಕಷ್ಟ ಅಂತೇಳಿ ತುಂಬ ಗೋಳಾಡ್ಬಿಟ್ಟ. ಅವನು ನನಗೆ ಒಂದಿನ ಸಹಾಯ ಮಾಡಿದ್ದಾನೆ, ಅದಕ್ಕೆ ಅವನು ನನಗೊಂದಿನ ಎಲ್ಲ ಸಹಾಯ ಮಾಡಿದ್ದಾನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ತುಂಬ ಕಷ್ಟದಲ್ಲಿದ್ವಿ. ಅವತ್ತು ಅವನು ದುಡ್ಡು ಕೊಡಲಿಲ್ಲ ಅಂತಂದರೂ ಬೇರೆ ಇನ್ನೊಂದು ಥರ ನನಗೆ ಸಹಾಯ ಮಾಡಿದ್ದಾನೆ. ಅದಕ್ಕೇ ಇವತ್ತು ಅವನಿಗೂ ಕಷ್ಟ ಅಂತಂದರೆ ನಾನು ನನ್ನ ಕೈಲ ದೊಡ್ಡ ಸಹಾಯ ಮಾಡಬೇಕಂತ 20,000 ಕೇಳಿದ್ದೆ. 20,000 ಹಾಕಿದ್ದೀನಿ ಕಣಮ್ಮ, ಕಳಿಸಿದ್ದೀನಿ ನೋಡ್ರಿ, ಸರಿನಾ? ಸರಿ ಆಯ್ತಣ್ಣ, ಆಯ್ತು ಹೇಳು. ರೀ ಹಾಕಿದ್ರ ನಡೀರಿ, ಬೇಗ ಹೋಗಿ ಬಿಡಿಸ್ಕೊಂಬಂದು ಇವಾಗ ನಾವು ಮನೆ ಅಡ್ವಾನ್ಸ್ ಕೊಟ್ಟು ಆ ಮನೆಗೆ ಹೋಗ್ಬಿಡೋಣ. ನಡೀರಿ. ಸರಿ ಆಯಿತು ನಡಿ. ಈಗ ಹಂಗೋ ಅಂತ ಮನೆಗೆ ಹೋದರೆ ಮಿಕ್ಕಿದ್ದು ಹೆಂಗೋ ಆಗುತ್ತೆ. ಒಂದು ಊಟ ಉಪವಾಸ ಇರಲಿ, ಮನೆ ಇರಬೇಕಪ್ಪ. ಗೊಜ್ಜು ಮುದ್ದೆ ಅವನ್ನ ಉಣ್ಣಾನ, ಇಲ್ಲ ಒಂದಿನ ಬೇಕಾದ್ರೆ ಒಂದು ಹೊತ್ತು ನೀರು ಕುಡಿದು ಮನ್ಕಮ್ಮನ. ಮನೆ ಇರಬೇಕು. ಮನೆ ಇಲ್ಲ ಅಂತಂದರೆ ಭಾಳ ಕಷ್ಟ ಜೀವನದಲ್ಲಿ. ಇವಾಗ ಮನೆ ಕಟ್ಟೋದಿದೆಯಲ್ಲ ತುಂಬ ಕಷ್ಟ. ಅದರಲ್ಲೂ ನಮ್ಮ ಸ್ವಂತ ಗೂಡು ಅನ್ನೋದು ಮಾಡ್ಕೋಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ಹೆಂಗೋ ನಾವು ಬಾಡಿಗೆದೇ ಆಗಲೇಳು. ಇವಾಗ ನಮ್ಗೆ ಅದೇ ಇಲ್ವಲ್ಲ, ನಾವು ಬೀದಿಗೆ ಬಿದ್ದಿದ್ದೀವಿ. ಹೆಂಗೋ ಬಾಡಿಗೆ ಮನೆ ಆದರೂ ಇದ್ದರೆ ಹೆಂಗೋ ಅತ್ತಾಗ ಹೆಂಗೋ ಮಾಡ್ಬೋದು ಇವಾಗ ಸದ್ಯಕ್ಕೆ. ಬಾ ಹೋಗೋಣ. ಇವಾಗ ಬಿಡಿಸ್ಕೊಂಬಂದು ಹಾಕಿದಾನೆ ಮೊಬೈಲಿಗೆ ಕಳಿಸೋಣ. ಫೋನ್ಪೇ ಮಾಡವನೇ, ಹೋಗಿ ಬಿಡಿಸ್ಕೊಂಬರೋಣ ಬಾ. ಸರಿ ಹೋಗೋಣ. ಫಸ್ಟ್ ಬಿಡಿಸ್ಕೊಂಬಂದು ನಾವು ಅಡ್ವಾನ್ಸ್ ಕೊಟ್ಟು ಮನೆಗೆ ಹೋಗ್ಬಿಡೋಣ. ಆಮೇಲೆ ಮನೆಗೆಲ್ಲ ಸ್ವಲ್ಪ ರೇಷನ್ನು ಪಾತ್ರೆಗಳು ಎಲ್ಲ ತಗೊಂಬಂದ್ರಾಯ್ತು. ಅಯ್ಯಪ್ಪ ಇವತ್ತು ಪಾತ್ರೆಗಳೂ ಕೊಟ್ಟಿಲ್ಲ. ಸ್ವಲ್ಪ ಪಾತ್ರೆಗಳಾದರೂ ಕೊಟ್ಟಿದ್ರೆ ಹೆಂಗೋ ಸ್ವಲ್ಪ ವಾಸಿ ಆಗಿತ್ತಪ್ಪ. ಈ ಪಾತ್ರೆಗಳೂ ಕೊಟ್ಟಿಲ್ಲ ಇವತ್ತೆ. ಏನು ಮಾಡೋದು ಬಾ. ತಗೊಂಬರೋಣ ನಡಿ. ಅವಮ್ಮ ಇರಲ್ವಲ್ಲ, ಅವಾಗ ಸುಮ್ಮನೆ ಪಾತ್ರೆಗಳೆಲ್ಲ ಏನೇನು ಬೇಕು ಎಲ್ಲ ತಗೊಂಬರೋಕ್ಕಾಗುತ್ತೆ ಅಷ್ಟೇ. ನಾವೇನೇನು ಬೇರೆ ರೋ ಕದೀತಾ ಇಲ್ಲ. ನಮ್ಮ ಮನೆಗಳ ನಾವು ತಗೊಂಬರೋಕೆ ಏನಾಗುತ್ತೆ? ಪಾತ್ರೆ ಸಾಮಾನು ಕೊಟ್ಟಿಲ್ಲ ಅಂತ ನಾವು ತಗೊಂಡ್ವಿ. ಮತ್ತು ಮಕ್ಳಿಗೆ ಮಾಡ್ದಲ್ಲೇ ನೀನು ಯಾರಿಗೆ ಮಾಡಿದಿ ಅಂತ ಕೇಳೋಣ ಬಾ. ಏನು ಬಾ, ಇಲ್ಲಿ ಫಸ್ಟ್ ದುಡ್ಡು ಬಿಡಿಸ್ಕೊಂಬಂದು ಮನೆ ಅಡ್ವಾನ್ಸ್ ಕೊಟ್ಟು ಮನೆಗೆ ಹೋಗ್ಬಿಡೋಣ ಅತ್ಲಾಗೆ. ದಿನಿ ಪಾಪ, ದಿನಪ್ಪ. ಏನಕ್ಕ? ಅಮ್ಮಗೆ ಯಾಕೆ ಸೆನಕಿಲ್ಲ ಅಂತ ಕಣಪ್ಪ, ಮನಿಕೆಂಡವಳೆ. ಜ್ವರ ಚಳಿ ಅಂತೇಳಿ ಮನಿಕೆಂಡವಳೆ. ಯಾಕೆ ಎದ್ದಿಲ್ಲ, ಅದಕ್ಕೇನೆ ಏನೂ ಮಾಡಿಲ್ಲ ಅಂತ ಉಂಬಕ್ಕೆ ತಗೊಂಬಂದಿಟ್ಟು ಕೊಟ್ಪಾರಪ್ಪ. ಏನಾಯ್ತಕ್ಕ? ಯಾಕೆ ಗೊತ್ತಿಲ್ಲ, ನಿಮ್ಮ ಅಪ್ಪ ಇನ್ನೂ ಎಲ್ಲನೂ ಹೋಟ್ಲ ನಿಮ್ಮ ತದೆ ಹೋಯ್ತಂತೆ. ಅವಳು ಹಂಗೆ ಮನಿಕೊಂಡಿದ್ಲು. ಅದಕ್ಕೇನೆ ನಾನು ಹೇಳನೇನೆ ನಿನ್ನ ಸಸಿಗೆ ರಾಣಿಗೆ ಅಂತಂದೆ. ಹ್ಞೂ ಇದ್ರೆ ಹೇಳು, ಅವರೆಲ್ಲಿ ಮಾಡ್ಕೊ ಬರ್ತಾರೆ ಅಂತ. ಹೆಂಗ ಹೇಳೋದಂತೆ ಹೇಳ್ತೀನಿ, ಮಾಡ್ಕೊಂಬಂದ್ರು ಬರ್ಬೋದು ಅಂತ ಹೇಳ್ದೆ. ಅದಕ್ಕೇನೆ ರಾಣಿಗೆ ಹೇಳಪ್ಪ, ರೇಟ್ ಹಚ್ಚರಾಗಿ ಮುದ್ದೆನೂ ಸ್ವಲ್ಪ ಗೊಜ್ಜು ಮಾಡ್ಕೊಂಡೋಗಿ, ಬರೀ ಮುದ್ದೆ ಅಂತೆ, ಅನ್ನ ಏನು ಬೇಡಂತೆ. ಮುದ್ದೆ ತಗೊಂಡೋಗಿ ಸ್ವಲ್ಪ ಕೊಟ್ಬರಾಗಪ್ಪ. ಪಾಪ ಸೇನಕ್ಕಿಲ್ಲ, ಅದಕ್ಕಾಗಿ ಇನ್ನೇನು ಮಾಡೋಕ್ಕಾಗುತ್ತೆ. ಸರಿ ಆಯ್ತು ಹೇಳಕ್ಕ, ತಗೊಂಡೋಗಿ ಕೊಡ್ತೀವಿ. ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ನೋಡ್ಕೊಂಬದಲ್ಲ ಇನ್ಯಾರು ನೋಡ್ಕೊಂತಾರೆ? ಯಾಕೇನಾಯ್ತು? ಯಾಕ ನನಗೆ ಮತ್ತಿಗೆ ಸೆನಕ್ಕಿಲ್ಲ ಕಣಮ್ಮ. ಯಾಕ ಮನಿಕೆಂಡವಳೆ
ಅದಕ್ಕೆ ನಾನು ಒಂದಿಟ್ಟು ಮುದ್ದೆನೋ ಅದು ಥರ ಕೇಳೋಣ ನಮ್ಮ ಸಸಿಗೆಂದು ಅಡುಗೆ ಆತು ಮಾಡಿಲ್ಲ, ಅದಕ್ಕೆ ಹೇಳೋಣ ಅಂತ ಬಂದು ಒಂದಿಟ್ಟು ತಾಣ ಕೊಡ, ಮತ್ತು ಇನ್ನೇನು ಮಾಡೋಕ್ಕಾಗತ್ತೆ, ಅವ್ರು ಮಾಡೋದು ಅವ್ರು ಅನ್ಭವಿಸ್ತಾರೆ. ಚೆನ್ನಾಗಿಲ್ಲ ಅಂದಾಗ ನೋಡ್ಕೋಬೇಕು, ಮಗ ಸೊಸೆ ಮಕ್ಕಳು ಅವರೇ ನೋಡ್ಕೋಬೇಕು, ನಮ್ಮ ಇನ್ಯಾರು ಆಗಲ್ಲ. ದುಡ್ಡಿನ ಕಾಯಿಲೆ ಆಗೈತೆ ಅನ್ಸುತ್ತೈತೆ ನಮ್ಮ ಅತ್ತಿಗೆ, ಅದೇ ಕಾಯಿಲೆ, ಇನ್ನೇನು ಬೇರೆ ಇನ್ನೇನು ಇರಲ್ಲ. ಅದೇ ಅನ್ಸುತ್ತೆ, ಅದೇ ಕಾಯಿಲೆ ಕಣಮ್ಮೋ ಬೋಲು, ಅದನ್ನೇ ಯೋಚನೆ ಮಾಡ್ತಿದ್ಲು. ದುಡ್ಡು ಹೋತು ಸರ ಹೋತು ಅಂತ ಅದನ್ನೇ ಯೋಚನೆ ಮಾಡ್ತಿದ್ಲು. ಆಯ್ತು ಹೇಳಕ್ಕ, ತಗೊಂಡೋಗಿ ಕೊಡ್ತೀವಿ. ತಾಣ ಕೊಡ್ರಪ್ಪ, ತಾಣ ಕೊಡ್ರಿ, ಏನು ಮಾಡೋಕ್ಕಾಗತ್ತ ಅವಳು ಅಂತಾಳೇನೆ ಪಾಪ. ಅವಳು ಚೆನ್ನಾಗಿಲ್ಲ ಅಂದ್ರೆ ಏನು ನೋಡೋಕ್ಕೂ ಆಗಲ್ಲ. ಮಾಡ್ತೀಯ ಮತ್ತು ಸ್ವಲ್ಪ ಮುದ್ದೆನೂ ಗುಜ್ಜು ತಗೊಂಡೋಗಿ ಕೊಟ್ಟು ಬರ್ತೀನಿ, ಏನು ಮಾಡೋಣ ಅತ್ತ. ಮಾಡ್ತೀನಪ್ಪ, ನೀನೇ ತಗೊಂಡೋಗಿ ಕೊಡು, ನಾನಂತೂ ಕೊಡಲ್ಲ. ನಿಮ್ಮ ಅತ್ತೆ ಮಾಡಿರೋ, ನಿಮ್ಮ ಅಮ್ಮ ಮಾಡಿರೋ ಇದಕ್ಕೆ ನನಗಂತೂ ಇಲ್ಲೋಡು, ನಾನಂತೂ ನನ್ನ ಕೈಯಾರೆ ನನ್ನ ಈ ಊಟಕ್ಕೆ ಮಾತ್ರ ಇಡಲ್ಲ ಅನ್ನಿಸ್ಬಿಟ್ಟೈತೆ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು, ಹಾಂ ಇನ್ನೇನು ಮಾಡೋಕ್ಕಾಗಲ್ಲ ಇವಾಗ. ನೋಡ್ಕೊಂಬ್ಲೇಬೇಕು, ನೋಡ್ಕೊಂಬ್ಲಿಲ್ಲ ಅಂತಂದ್ರೆ ಯಾರನ್ನ ಏನು ಅಂಬ್ತಾರೆ ಹೇಳು. ಅಯ್ಯೋ ಈಗಳಪ್ಪ ನೋಡಿ ಚೆನ್ನಾಗಿಲ್ಲ ಅಂದ್ರೂ ನೋಡಲಿಲ್ಲ ಅಂತಾರೆ, ಚೆನ್ನಾಗಿದ್ರಂತೂ ಪರವಾಗಿಲ್ಲ ಬಿಡು. ಇವಾಗ ಚೆನ್ನಾಗಿಲ್ದಾಗ ಒಂದೆರಡು ಟೈಮ್ ತಗೊಂಡೋಗಿ ಇಕ್ಕನ ಆಮೇಲೆ ಚೆನ್ನಾಗಾದರೆ ಅವರೇ ಎಲ್ಲನ ಮಾಡ್ಕೊಂಬ್ತಾರೆ, ಅವರೆಲ್ಲ ಚೆನ್ನಾಗಿ ಹಾಕ್ತಾರೆ ಅವರೇ, ಆಮೇಲೆ ಹೆಂಗೋ ಆತ ಚೆನ್ನಾಗಿ ಮಾಡ್ಕೊಂಡು ಉಮ್ತಾರತ್ತ. ಇನ್ನೇನು ಮಾಡೋಕ್ಕಾಗುತ್ತೆ. ಸ್ವಲ್ಪ ಎಷ್ಟು ಮುದ್ದೆನೂ ಸ್ವಲ್ಪ ಗೊಜ್ಜು ಮಾಡ್ಕೊಂಡು ಕೊಡು. ಉಪ್ಸಾರು ಮಾಡಿದ್ದೀನಿ, ಅದನ್ನೇ ಕೊಡ್ತೀನಿ ಹೇಳು. ಅದು ಇನ್ನೇನು ಗೊಜ್ಜಿದ್ದಂಗೆ ಉಪ್ಸಾರು ಮಾಡಿದ್ದೀನಲ್ಲ, ಸಾಕು ಅದೇನೆ. ಮುದ್ದೆ ಮಾಡ್ಕೊಂಡು ಕೊಡ್ತೀನಿ. ಇನ್ನೇನು ಮಾಡೋದು, ನೀನೇ ತಗೊಂಡೋಗಿ ಕೊಟ್ಟು ಬಾ, ನಾನಂತೂ ಕೊಡಲ್ಲ. ಏನು ರಾಣಿ, ಏನೋ ಹೇಳ್ತಾ ಇದ್ದೀರಾ ಮತ್ತೆಗೆ? ಅಯ್ಯಮ್ಮಂದು ಇವಾಗ ಒಂದು ಹೊಸ ನಾಟಕ ಶುರು ಮಾಡವಳೆ. ಏನಂದ್ರೆ ಅಯ್ಯಮ್ಮನ ನಾನು ನಂಬಲ್ಲ. ಬರೋ ನಾಟಕ 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 ನಾಟಕ. ಅಯ್ಯಪ್ಪ ನಾನಂತೂ ಏನೇ ಅಂದ್ರೆ ನಂಬಲ್ಲ ಕಣವಿನು. ಅಯ್ಯಪ್ಪ ಮತ್ತೇನ, ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ. ಏನಾಯ್ತೆ? ಇವ್ರ ಅಮ್ಮಗೆ ಚೆನ್ನಾಗಿಲ್ವಂತೆ, ಜ್ವರ ಏನೋ ಬಂದೈತಂತೆ. ಲಾತಂಟಿ ಬಂದು ಮುದ್ದೆ ತಗೊಂಡೋಗ್ರಿ, ಮುದ್ದೆ ತೊಗೊಂಬರೋಕೆ ಹೇಳ್ತು, ಏನೋ ಮಾಡಿಲ್ವಂತೆ ಅಡುಗೆ. ಅದಕ್ಕೆ ಅಯ್ಯಪ್ಪ ಮಾಡ್ಕೊಂಡು ಕೊಡಂತು. ನಾನಂತೂ ತಗೊಂಬರಲ್ಲಪ್ಪ, ನೀನು ತಗೊಂಡೋಗಿ ಕೊಟ್ಟು ಬರೋಂಗಾದ್ರೆ ಕೊಟ್ಟು ಬರೋ, ಇಲ್ಲ ನಾನೇನೋ ಕೊಡಲ್ಲ ಅಂತ ಹೇಳಿದ್ದೀನಿ. ದಿನಿ ಕೈಗೆ ಕಳಿಸು, ದಿನಿ ತಗೊಂಡೋಗಿ ಕೊಟ್ಟು ಬರಪ್ಪ, ಅವಳೆಲ್ಲಿ ಹೋಗಲ್ಲ ಏನಿಲ್ಲ. ಏನು ಮಾಡೋಣ ವಿನು, ಇವಾಗ ತಗೊಂಡೋಗ್ಲಿಲ್ಲ ಅಂತಂದರೆ ಯಾರನ್ನ ಏನು ಅಂಬ್ತಾರೆ ಹೇಳಿ, ನೋಡ್ಕೊಂಬ್ಲಿಲ್ಲ ಅಂತಾರೆ. ಇಂಥ ಟೈಮ್ನಾಗೆ ನಮ್ಮ ಮನಸ್ಸು ತಡೆಯಲ್ಲ, ಅಲೇನೆ ಒಂಥರ ಅನ್ನಿಸ್ತಾ ಇರುತ್ತೆ. ಅದಕ್ಕೇ ಹೋಗಿ ನೋಡ್ಕೊಂಬತ್ತೀನಿ, ತಡಿ ಹೇಳ್ಕೊಂಬತ್ತೀನಿ ಅದೆಲ್ಲ. ಅಲ್ಲೇ ಇವ್ರಿಗೂ ಮನಸ್ಸು ತಡೆಯಲ್ಲ ಪಾಪ. ಇವ್ರಿಗೂ ತೆಗಿ ಹಿಂಗಾಗೈತೆ ಅಂತಂದರೆ ಅಯ್ಯೋ ಅಂತಾರೆ, ನಿಜವಾಗ್ಲೂ ತುಂಬ ಬೇಜಾರು ಮಾಡ್ಕೊಂತಾರೆ ಇವರು. ಆದರೆ ಅವ್ರಿಗೆ ಅರ್ಥ ಆಗಲ್ಲ. ಇವರೇ ನೋಡ್ಕೊಂಡಿರೋದಕ್ಕೆ ಈ ಅಪ್ಪ ಇರೋದಕ್ಕೆ ಮನೆಯಾಗ ಇಷ್ಟು ದಿನ ನೆಟ್ಟಗಾಗೈತೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೇಕಾಗಿತ್ತು. ತಮ್ಮನ ಹೆಂಡ್ತಿ ಯಾರನ್ನೂ ಮಾತಾಡ್ಸಲ್ಲ ನೋಡು. ಆ ಪಾಪ ದೀಪಕ್ಕನಾಗಲಿ ಸಂತಾಪ ಅಣ್ಣನಾಗಲಿ ಯಾರನ್ನೂ ಮಾತಾಡ್ಸಲ್ಲ. ಅವರೆಲ್ಲ ತುಂಬ ಒಳ್ಳೆಯವರು. ಅಯ್ಯೋ ಅವ್ರ ಮ್ಯಾಗಳು ಸಿಟ್ಟಿಗೆ ಇಲ್ಲಿ ಬಂದು ಅಂಗಡಿ ಹಾಕ್ಕೊಂಡು ಇಲ್ಲಿರೋದವಳು. ಅಲ್ಲ ನಿಮ್ಮ ಅತ್ತೆ ಗನವಾಗೆ ಏನಾದರೂ ಬೇರೆ ಕೆಲಸ ಮಾಡ್ಬೋದಾಗಿತ್ತು. ತಮ್ಮನ ಹೆಂಡ್ತಿ ಮ್ಯಾಗಳು ಸಿಟ್ಟಿಗೆ ಅಂಗಡಿ ಹಾಕೋದ್ಲು ಬಂದು. ಅಲ್ಲ ನೋಡಮ್ಮ, ಯಾರಿಗೋ ಇದು ಎಲ್ಲಿರ್ಬೇಕು ಅಲ್ಲಿರ್ಬೇಕು ಕಣಮ್ಮ. ಅಲ್ಲ ನಾನು ಅವ್ರ ಅಮ್ಮನ ಸಮೇತ ಮಾತಾಡ್ಸಲ್ಲ. ಅಜ್ಜಿಗೆ ಹೆಂಚಜ್ಜಿ ನಿಜವಾಗ್ಲೂ ಅಜ್ಜಿನೂ ಮಾತಾಡ್ಸಲ್ಲ. ಇವಳು ಎಲ್ಲಿರ್ಬೇಕು ಅಲ್ಲಿರೋದು ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡವಳೆ ಅಂತ ಮಾತಾಡ್ಸಲ್ಲ. ಏನು ಮಾಡೋಕ್ಕಾಗತ್ತೆ ಬಿಡು. ಪಾಪ ಅಲ್ಲೇನೆ ದಿನಿ ಅಯ್ಯ ಅಂತ ಅನ್ಕಣಮ್ಮ. ದಿನಿನೇ ನೋಡ್ಕೊಂಬದು, ಅವ್ರೇನು ನೋಡ್ಕೊಂಬಲ್ಲ ಕಣೆ, ಅವ್ರಂತೂ ನೋಡ್ಕೊಂಬಲ್ಲ. ಇವಾಗ ಗೊತ್ತಾಗುತ್ತಾಗ ಅಮ್ಮನಿಗೆ. ಸ್ವಲ್ಪ ಮುದ್ದೆನೂ ಅದು ಮಾಡ್ಕೊಂಡು ಕೊಡು, ಇನ್ನೇನು ಮಾಡೋಕ್ಕಾಗುತ್ತೆ ಏನಕ್ಕಿಲ್ಲ ಅಂತಂದರೆ. ಬರೀ ನಾಟಕನೇ ಆಡ್ತಾರೆ ಇವರು. ಒಳ್ಳೆಯರಲ್ಲ ಅಂದರೆ ಸಖತ್ ನಾಟಕ ಆಡೋದು ಕಲ್ತಿರ್ತಾರೆ. ಇವಾಗ ಕೈಯಾಗ ದುಡ್ಡು ಬೇರೆ ಇಲ್ಲ. ಈಗ ಅಯ್ಯಮ್ಮನ ಸಾಲ ಆಡೋಕ್ಕೈತೆ, ಅದಕ್ಕೇನೆ ಕೈಯಾಗ ದುಡ್ಡು ಇಲ್ವಲ್ಲ, ಏನು ನಾಟಕ ಆಡೋಣ, ಏನು ಹೇಳೋಣ, ಏನು ಅಂಬಾನ ಅಂತ ಅನ್ನಿಸ್ತಾ ಇರ್ತಾರೆ ಮನಸ್ಸಿನಾಗೆ. ಏನು ಮಾತಾಡೋಣ, ಏನು ಹೇಳೋಣ ಅಂತ. ಇವರಾದರೆ ಚೆನ್ನಾಗಿ ದುಡ್ಡು ಕೊಡೋರು, ಯಾವ ಕಾಯಿಲೆ ಇರ್ತಿರ್ಲಿಲ್ಲ, ಇಸ್ಕೊಂಡು ಇಕ್ಕಂಬರು. ಇವತ್ತು ದುಡ್ಡಿಂದೇ ಬಂದಿರೋದು ನಮ್ಮ ಅತ್ತೆ ಕಾಯಿಲೆ ತಗ. ಅಯ್ಯಮ್ಮಂಗೆ ಏನಾಯ್ತು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನಮ್ಮ ಅತ್ತೆನ ನಾನು ಏನೇ ಅಂದ್ರೂ ನಂಬಲ್ಲ. ನಮ್ಮ ಅತ್ತೆ ನಾಟಕ ಆಡ್ತೈತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ ಅಮ್ಮ ಯಾವಾಗಲೂ ಎಲ್ಲದರಲ್ಲೂ ನಾಟಕನೇ. ಅದಕ್ಕೆ ನಾನು ನಾಟಕ ಆಡ್ತೈತೆ ಅಂತ ಅಂದ್ಕೊಂಡಿದ್ದೀನಿ. ನಾಟಕನೇ ಆಡೋದು ಅವ್ರು ಬರೀ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.